ಬ್ರೈಡಲ್ ಶವರ್ ಅಂದರೆ ಬ್ರೈಡ್ ಗ್ರೂಮ್ಗೆ ಎಸ್ ಅನ್ನೋಕ್ಕೂ ಮುಂಚೆ, ಮದುವೆಗೂ ಮುಂಚೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಒಟ್ಟಿಗೆ ಸೇರಿ ಆರ್ಗನೈಸ್ ಮಾಡಿ ಸೆಲೆಬ್ರೇಟ್ ಮಾಡುವ ಮೂಮೆಂಟ್ಸ್. ಈ ಬ್ರೈಡಲ್ ಶವರಲ್ಲಿ ಜಾಯ್, ಫುಡ್ ಆ್ಯಂಡ್ ಪ್ಯೂರ್ ಹ್ಯಾಪಿನೆಸ್ ಇವೆಲ್ಲ ಒಟ್ಟಿಗೆ ಒಂದೇ ಜಾಗದಲ್ಲಿರುತ್ತೆ. ಈ ವಿಡಿಯೋದಲ್ಲಿ ಬ್ರೈಡಲ್ ಶವರನ್ನು ಬ್ಯೂಟಿಫುಲಿ ಮತ್ತು ಎಮೋಷನಲಿ ಫೋಟೋಗ್ರಫಿ ಮೂಲಕ ಹೇಗೆ ಕ್ಯಾಪ್ಚರ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಹೇ ಫ್ರೆಂಡ್, ಈ ಚಾನಲ್ಗೆ ಹೊಸದಾಗಿ ಬಂದಿರುವ ಎಲ್ರಿಗೂ ಸ್ವಾಗತ. ನಾನು ಕೌಶಿಕ್ ಮಹಾಜನ್, ಎಡಿಟರ್ ಆ್ಯಂಡ್ ಫೋಟೋಗ್ರಾಫರ್ ಆಗಿ ಇನ್ಕ್ರೆಡಿಬಲ್ ಮಿಷನ್ ಹಾಗೂ ಕ್ಲಿಕ್ಸ್ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ದ ಫ್ಯಾಮಿಲಿ. ಫಸ್ಟ್, ಅಂಡರ್ಸ್ಟ್ಯಾಂಡಿಂಗ್ ದ ಥೀಮ್, ಅಲ್ಲಿನ ವೈಬ್ಸ್. ಪ್ರತಿ ಬ್ರೈಡಲ್ ಶವರ್ಗೆ ತನ್ನದೇ ಆದ ವೈಬ್ ಇರುತ್ತೆ. ಅಂದರೆ ಎಲಿಗೆಂಟ್, ಸಾಫ್ಟ್, ಫನ್, ಪ್ಲೇಫುಲ್ ಅಂತ ಬೇರೆ ಬೇರೆ ವೈಬ್ಸ್ ಕೆಲವೊಮ್ಮೆ ಮಿಕ್ಸ್ ಆಗಿರ್ಬೋದು. ಈ ಶೂಟ್ನಲ್ಲಿ ಎಲಿಗೆಂಟ್, ಫನ್, ಪ್ಲೇಫುಲ್ ವೈಬ್ಸ್ ಇತ್ತು. ಆ ಪ್ಲೇಸ್ನ ಓವರ್ ಆಲ್ ವೈಬ್ಸನ್ನು ಅಬ್ಸರ್ವ್ ಮಾಡಿ ಇವೆಲ್ಲ ನೋಡಿದ ಮೇಲೆ ಆ ಎಕ್ಸ್ಪೀರಿಯನ್ಸ್ ಮೇಲೆ ಬೇಸ್ಡ್ ಆಗಿ ಅಲ್ಲಿನ ಸ್ಟೋರಿಯನ್ನು ನಿಮ್ಮ ಫೋಟೋಗ್ರಫಿ ಮೂಲಕ ಹೇಳೋಕೆ ಶುರು ಮಾಡಿ. ಸೆಕೆಂಡ್, ಪ್ರೀ ಶೂಟ್ ಚೆಕ್ ಲಿಸ್ಟ್. ನಾವು ಇದಕ್ಕೆ ಯುಟಿಲೈಸ್ ಮಾಡ್ತಿರೋ ಎಕ್ವಿಪ್ಮೆಂಟ್ಸ್ Canon R5C ಕ್ಯಾಮ್ರಾ ಬಾಡಿ, 2870 f2 ಲೆನ್ಸ್, Godox DP600 3 ಸ್ಟುಡಿಯೋ ಲೈಟ್ ಮತ್ತು ಕ್ಯಾಮ್ರಾ ಮೌಂಟೆಡ್ ಫ್ಲಾಶ್, 512GB ಕಾರ್ಡ್, ಹ್ಯಾಲೋಜನ್ ನ ಯುಟಿಲೈಸ್ ಮಾಡ್ತಾ ಇದ್ವಿ. 2870 f2 ಲೆನ್ಸ್ ಎಕ್ಸಲೆಂಟ್ ಅಪರ್ಚರ್, ಡೆಪ್ತ್ ಮತ್ತು ಶಾರ್ಪ್ನೆಸ್ ಕೊಡುತ್ತೆ. ಜೊತೆಗೆ ವೈಡ್ ಮತ್ತು ಟೆಲಿ ಲೆನ್ಸ್ ಸ್ವಿಚ್ ಮಾಡಬೇಕು ಅನ್ನೋ ಫ್ರಿಕ್ಷನ್ ನ ತುಂಬಾ ಕಡಿಮೆ ಮಾಡಿದ ನಂಗೆ. ಈ ಲೆನ್ಸ್ f2 ಇರೋದ್ರಿಂದ ಗ್ರೂಪ್ ಫೋಟೋಸ್, ಕ್ಯಾಂಡಿಡ್ ಪೋರ್ಟ್ರೇಟ್ಸ್ ಮತ್ತು ಟ್ರೆಡಿಷನಲ್ ಫೋಟೋಗ್ರಾಫ್ಸ್ಗಳನ್ನ ಸಿಚುವೇಶನ್ಸ್ಗೆ ತಕ್ಕಂತೆ ಬೇಗ ಡಿಸೈಡ್ ಮಾಡಿ ಕ್ಯಾಪ್ಚರ್ ಮಾಡೋಕೆ ಹೆಲ್ಪ್ ಮಾಡ್ತಿದೆ. ನೆಕ್ಸ್ಟ್, ವೆನ್ಯೂಗೆ ಮಿನಿಮಮ್ 30 to 40 ಮಿನಿಟ್ಸ್ ಮುಂಚೆ ಬನ್ನಿ. ಅಲ್ಲಿ ಇರುವ ಲೈಟ್ ಹೇಗಿದೆ, ಡೆಕೋರೇಷನ್ ಲೇಔಟ್ ಎಲ್ಲಿದೆ, ಕೇಕ್ ಟೇಬಲ್, ಗಿಫ್ಟ್ ಸೆಕ್ಷನ್, ಎಂಟ್ರಿ ಪಾತ್ ಇವೆಲ್ಲವನ್ನ ಕಾಮ್ ಆಗಿ ಅಬ್ಸರ್ವ್ ಮಾಡಿ. ಎಲ್ಲಿ ನ್ಯಾಚುರಲ್ ಲೈಟ್ ಚೆನ್ನಾಗಿದೆ, ಫೋಟೋಸ್ ಕಂಪೋಸ್ ಮಾಡಲು ಬೆಸ್ಟ್ ಪ್ಲೇಸ್ ಎಲ್ಲಿದೆ, ಜನರು ಎಲ್ಲಿ ಹೆಚ್ಚು ಓಡಾಡ್ತಾರೆ, ಇವೆಲ್ಲವನ್ನು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ನಂತರ ಅದಕ್ಕೆ ತಕ್ಕಂತೆ ಶೂಟ್ ಫ್ಲೋ ಪ್ಲಾನ್ ಮಾಡ್ಕೊಳ್ಳಿ. ಮೂರನೆಯದು ಕ್ಯಾಮ್ರಾ ಸೆಟ್ಟಿಂಗ್ಸ್. ಪೋರ್ಟ್ರೇಟ್ಸ್ಗೆ f2, f2.8 ಇಟ್ಕೊಳ್ತೀನಿ. ಗ್ರೂಪ್ ಫೋಟೋಸ್ಗೆ f4 ಇಂದ f7 ಇಟ್ಕೊಳ್ತೀನಿ. ಶಟರ್ ಸ್ಪೀಡ್ ಮಿನಿಮಮ್ ಅಂದರೆ 1/160th ಇಟ್ಕೊಳ್ತೀನಿ. ಬ್ರೈಡ್ ಮೂವ್ಮೆಂಟ್ಸ್, ಲಾಫರ್, ಗೇಮ್ಸ್ ಬೇಗ ನಡೆಯುವಾಗ ಬ್ಲರ್ ಆಗದೆ ಶಾರ್ಪ್ ಇಮೇಜಸ್ ಕ್ಯಾಪ್ಚರ್ ಆಗಲಿಕ್ಕೆ ISO ಅನ್ನ ಲೈಟ್ ಕಂಡೀಷನ್ ನೋಡ್ಕೊಂಡು ಅರೌಂಡ್ 400 to 1600 ಇಟ್ಕೊಳ್ತೀನಿ. ಲೈಟ್ ಕಡಿಮೆ ಇದ್ರೆ ISO ಜಾಸ್ತಿ ಮಾಡ್ಕೊಳ್ತೀನಿ, ಆದ್ರೆ ನಾಯ್ಸ್ ಕಂಟ್ರೋಲ್ ನಿಮ್ಮ ಗಮನದಲ್ಲಿರಲಿ. ವೈಟ್ ಬ್ಯಾಲೆನ್ಸ್ ಮ್ಯಾನ್ಯುಯಲ್ ಆಗಿ 5000K ಇಂದ 5600K ಇಟ್ಕೊಳ್ತೀನಿ. ಇದು ಸ್ಕಿನ್ ಟೋನ್ ನ್ಯಾಚುರಲ್ ಆಗಿ ಕಾಣಲು ಬೆಸ್ಟ್ ರೇಂಜ್. ಇನ್ನು ಫೋರ್ತ್, ಮೋಸ್ಟ್ ಕ್ಯಾಪ್ಚರ್ ಶೂಟ್ಸ್. ಅದರಲ್ಲಿ ಫಸ್ಟ್, ಡೀಟೇಲ್ ಶಾಟ್ಸ್. ಬ್ರೈಡಲ್ ಶವರ್ ಸ್ಟೋರಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಎಕ್ಸ್ಟೀರಿಯರ್, ಸ್ಟೇಜ್, ಡೆಕೋರ್, ಪ್ರಾಪ್ಸ್, ಇನ್ವಿಟೇಷನ್ ಕಾರ್ಡ್, ಫ್ಲವರ್ಸ್, ಕೇಕ್ ಪ್ಲಸ್ ಕಪ್ ಕೇಕ್ಸ್. ಈ ಶಾಟ್ಗಳು ಈವೆಂಟ್ ನ ಮೂಡ್ ನ ಸೆಟ್ ಮಾಡುತ್ತೆ. ಕ್ಲೋಸ್ ಅಪ್ ಮತ್ತು ವೈಡ್ ಎರಡರಲ್ಲೂ ಕ್ಯಾಪ್ಚರ್ ಮಾಡಿದ್ರೆ ಥೀಮ್ ಕ್ಲಿಯರ್ ಆಗಿ ಎಸ್ಟಾಬ್ಲಿಷ್ ಆಗುತ್ತೆ. ಸೆಕೆಂಡ್, ಎಂಟ್ರಿ ಅಂಡ್ ವೆಲ್ಕಮ್ ಶಾಟ್. ಬ್ರೈಡ್ ವಾಕಿಂಗ್ ಇನ್, ಸರ್ಪ್ರೈಸ್ ರಿಯಾಕ್ಷನ್ಸ್, ಫ್ರೆಂಡ್ಸ್ ಶೇರಿಂಗ್. ಈ ಮೂಮೆಂಟ್ಸ್ ಫುಲ್ ಎನರ್ಜಿಯಿಂದ ಕೂಡಿರುತ್ತೆ. ಫಸ್ಟ್, ಕಂಟಿನ್ಯೂಸ್ ಮೂಡ್ ಸೆಟ್ ಮಾಡಿಕೊಂಡು ಶಟರ್ ಸ್ಪೀಡ್ ಇನ್ಕ್ರೀಸ್ ಮಾಡಿ ಫೋಕಸ್ ಮಾಡ್ತಾ ಕಂಟಿನ್ಯೂಸ್ ಶೂಟ್ ಮಾಡಿ ಆರ್ ಬಸ್ಟ್ ಮಾಡಿ. ಈ ವೆಲ್ಕಮ್ ಮೂಮೆಂಟ್ ಸೆಕೆಂಡ್ನಲ್ಲಿ ಚೇಂಜ್ ಆಗ್ತಾ ಇರುತ್ತೆ. ಅಲರ್ಟ್ ಆಗಿದ್ದು ಕ್ಯಾಪ್ಚರ್ ಮಾಡಿ. ಥರ್ಡ್, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಇಂಟ್ರಾಕ್ಷನ್ಸ್. ಬ್ರೈಡ್ಸ್ ಮೇಡ್ ವೇಲ್ ಫಿಕ್ಸ್ ಮಾಡೋದು, ಹಗ್ಗಿಂಗ್, ಲಾಫಿಂಗ್, ಈ ಚಿಕ್ಕ ಇಂಟ್ರಾಕ್ಷನ್ಸ್ಗಳೇ ಈವೆಂಟ್ನ ಕೂಲ್ ಮೂಮೆಂಟ್ಸ್. ನ್ಯಾಚುರಲ್ ಲವ್, ಗಿಗಲ್ಸ್, ಮುಗುಳ್ನಗೆ ಇವೆಲ್ಲ ಲೈಫ್ ಲಾಂಗ್ ಮೆಮೊರೀಸ್ ಆಗಿರುತ್ತೆ. ಇವೆಲ್ಲವನ್ನ ಕೇರ್ಫುಲ್ ಆಗಿ ಶೂಟ್ ಮಾಡಿ. ಫೋರ್ತ್, ಕೇಕ್ ಕಟ್ಟಿಂಗ್ ಮೂಮೆಂಟ್ಸ್. ಕೇಕ್ ಕಟ್ ಮಾಡೋ ಮೂಮೆಂಟ್ಸ್, ಫಸ್ಟ್ ಬೈಟ್ ಶೇರ್ ಮಾಡೋದು, ಕ್ಯಾಮ್ರಾ ಕಡೆ ನೋಡೋದು, ಇವೆಲ್ಲ ಪ್ರಿಟಿ ಮೂಮೆಂಟ್ಸ್. ಸಾಫ್ಟ್ ಸ್ಮೈಲ್ ಜೊತೆಗೆ ಕ್ಯಾಪ್ಚರ್ ಮಾಡಿದ್ರೆ ಫೋಟೋಗ್ರಾಫ್ಸ್ ಇನ್ನೂ ಸ್ಪೆಷಲ್ ಆಗುತ್ತೆ. ಫಿಫ್ತ್, ಗೇಮ್, ಡ್ಯಾನ್ಸ್, ಫನ್ ಆಕ್ಟಿವಿಟೀಸ್. ಗೇಮ್ಸ್ ಮತ್ತು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ತುಂಬ ಡೈನಮಿಕ್ ಆಗಿರುತ್ತೆ. ಫಾಸ್ಟ್ ಪೇಸ್ನಲ್ಲಿ ಮೂಮೆಂಟ್ಸ್ ಫ್ರೀಸ್ ಮಾಡಬೇಕಾಗಿರುತ್ತೆ. ಇದನ್ನು ಕೇರ್ಫುಲ್ ಆಗಿ ಗಮನಿಸಿ. ಶಟರ್ ಸ್ಪೀಡ್ 1/200 ಅಥವಾ ಅದಕ್ಕಿಂತ ಹೆಚ್ಚು ಮಸ್ಟ್. ಎಕ್ಸ್ಪ್ರೆಷನ್ಸ್ ತುಂಬ ಸ್ಪೀಡ್ ಆಗಿ ಚೇಂಜ್ ಆಗ್ತಿರುತ್ತೆ. ಶಟರ್ ಸ್ಪೀಡ್ ಸ್ವಲ್ಪ ಜಾಸ್ತಿ ಇದ್ರೆ ಬ್ಲಡ್ ಜಾಸ್ತಿ ಆಗಲ್ಲ. ನಾನು ಈ ಮೂಮೆಂಟ್ಸ್ ಈವ್ನಿಂಗ್ ಕ್ಯಾಪ್ಚರ್ ಮಾಡಿರೋದ್ರಿಂದ ಫ್ಲಾಶ್ ಕೂಡ ಉಪಯೋಗಿಸಿ ಶೂಟ್ ಮಾಡಿರೋದಿದೆ. ಸಿಕ್ಸ್ತ್, ಗ್ರೂಪ್ ಪೋರ್ಟ್ರೇಟ್ಸ್ ಪ್ಲಸ್ ಡಿನ್ನರ್. ಬ್ರೈಡ್ ಮತ್ತು ಅವರ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಫಾರ್ಮಲ್ ಕ್ಲಿಕ್ಸ್ ತಗೊಳ್ಳಿ. ಇಂಡಿವಿಜುವಲ್ ಪರ್ಸನ್ಸ್ ಜೊತೆಗೂ ಕ್ಲಿಕ್ಸ್ ತಗೊಳ್ಳಿ. ಆ ಟೈಮ್ನಲ್ಲಿ ನ್ಯಾಚುರಲ್ ಸ್ಮೈಲ್ ಸಜೆಸ್ಟ್ ಮಾಡಿ. ಫೋರ್ಸ್ಡ್ ಆಗಿರೋ ಸ್ಮೈಲ್ ಬೇಡ. ಜೊತೆಗೆ ಫನ್, ಗೂಫಿ ಪೋಸಸ್ ಇರೋ ತರ ನೋಡ್ಕೊಳ್ಳಿ. ಕ್ಲೈಂಟ್ ಮತ್ತೆ ಅವರ ಫೋಟೋಸ್ ನೋಡಿದಾಗ ಖುಷಿ ಪಡ್ತಾರೆ. ಡಿನ್ನರ್ ಟೈಮ್ನಲ್ಲಿ ಇಂಟ್ರಾಕ್ಷನ್ಸ್ ಮಾಡ್ತಾ ತಿನ್ನೋ ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡಿ. ಎಲ್ಲರೂ ಇರುವ ವೈಟ್ ಕ್ಲಿಕ್ಸ್ ಕೂಡ ಮಿಸ್ ಮಾಡದೆ ತಗೊಳ್ಳಿ. ಇನ್ನು ಫೈನಲ್ ಆಗಿ 7, ಬ್ರೈಡಲ್ ಪೋರ್ಟ್ರೇಟ್ಸ್. ಇದನ್ನ ಸ್ಟಾರ್ಟಿಂಗ್ ನಲ್ಲೂ ಕ್ಯಾಪ್ಚರ್ ಮಾಡಬಹುದು, ಮಿಡಲ್ ಅಥವಾ ಎಂಡ್ ನಲ್ಲೂ ಕೂಡ ಕ್ಯಾಪ್ಚರ್ ಮಾಡಬಹುದು. ಅಲ್ಲಿನ ಸಿಚುವೇಶನ್ ನೋಡಿ. ಟೈಮ್ ಅವೈಲೇಬಲ್ ಇದೆ ಅಂತ ಅಂದ್ರೆ ಪೋರ್ಟ್ರೇಟ್ ಶಾಟ್ಸ್ ಕಂಪ್ಲೀಟ್ ಮಾಡ್ಕೊಂಬಿಡಿ. ಈ ಶೂಟ್ ನಲ್ಲಿ ನಾನು ಸ್ಟಾರ್ಟಿಂಗ್ ಮತ್ತು ಡಿನ್ನರ್ ಮುಂಚೆ 2 times ಡಿಫ್ರೆಂಟ್ ಲೈಟಿಂಗ್ ಕಂಡೀಷನ್ ನಲ್ಲಿ ಶೂಟ್ ಮಾಡಿದ್ದೆ. ಎಕ್ಸ್ಪ್ರೆಷನ್ಸ್ ರಿಲ್ಯಾಕ್ಸ್ಡ್ ಆಗಿರ್ಲಿ, ಸ್ಟಿಫ್ ಪೋಸಸ್ ಬೇಡ. ಇದು ಓವರ್ ಆಲ್ ಪ್ರೊಡಕ್ಷನ್ ಶೂಟ್ ಆಗಿತ್ತು. ಶೂಟ್ ನ ಫೈನಲ್ ಪ್ರಾಸೆಸ್, ಎಡಿಟ್ ಮತ್ತು ಡೆಲಿವರಿ ಬಗ್ಗೆ ನೋಡೋಣ. ಇನ್ಕ್ರೆಡಿಬಲ್ ಮಿಷನ್ ಮತ್ತು ಕ್ಲಿಕ್ಸ್ ನಲ್ಲಿ ನನ್ನ ಮತ್ತು ಟೀಮ್ ಮೆಂಬರ್ಸ್ ನ ವರ್ಕ್ ಫ್ಲೋ ಸಿಮಿಲರ್ ಆಗಿರುತ್ತೆ. ಶೂಟ್ ಆದ ನಂತರ
ಪ್ಯಾಕಪ್ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀವಿ. ವರ್ಕ್ ಸ್ಟೇಷನ್ ರೀಚ್ ಆದಮೇಲೆ ತಕ್ಷಣ ಇಮಿಡಿಯೇಟ್ ಡೇಟಾ ಬ್ಯಾಕಪ್ ಮಾಡ್ತೀವಿ. ಒಂದು ಕಾಪಿ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಹಾರ್ಡ್ ಡಿಸ್ಕ್ಗೆ, ಇನ್ನೊಂದು ಕಾಪಿ ಮಾಸ್ಟರ್ ಹಾರ್ಡ್ ಡಿಸ್ಕ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಫೋಟೇಜಸ್ ಕಂಪ್ಲೀಟ್ ಆಗಿ ಕ್ಲೈಂಟ್ಸ್ಗೆ ಡೆಲಿವರ್ ಆಗೋವರೆಗೆ ಮಾಸ್ಟರ್ ಹಾರ್ಡ್ ಡಿಸ್ಕ್ನಲ್ಲಿ ಒಂದು ಬ್ಯಾಕಪ್ ಸೇಫ್ ಆಗಿರುತ್ತೆ. ನೆಕ್ಸ್ಟ್ ಸ್ಟೆಪ್, ಕಂಪ್ಲೀಟ್ ಫೋಟೋಗ್ರಾಫ್ಸ್ನ ಸೆಗ್ರಿಗೇಟ್ ಮಾಡ್ತೀವಿ. ಫೋಕಸ್ ಇಲ್ಲದೆ ಇರೋದು, ಬ್ಲರ್ ಆಗಿರೋದು, ಬ್ಲ್ಯಾಕ್ಔಟ್ ಆಗಿರೋ ಪಿಕ್ಚರ್ಸ್ ರಿಮೂವ್ ಮಾಡ್ತೀವಿ. ಕಂಪ್ಲೀಟ್ ಫೋಟೋಗ್ರಾಫ್ಸ್ನ ಡ್ರೈವ್ಗೆ ಅಪ್ಲೋಡ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಲಿಂಕ್ ಸೆಂಡ್ ಮಾಡ್ತೀವಿ. ಯೂಶಲಿ 7 to 15 ಡೇಸ್ ಟೈಮ್ ಗ್ಯಾಪ್ ಇರುತ್ತೆ ಡೌನ್ಲೋಡ್ ಮಾಡ್ಕೊಳ್ಳೋಕೆ. ಇನ್ನು ಫೈನಲ್ ಆಗಿ ಸ್ಟೆಪ್ 5, ಎಡಿಟಿಂಗ್. ಕ್ಲೈಂಟ್ ಆಲ್ಬಮ್ ತಗೊಳ್ತಾ ಇದ್ದಾರೆ ಅಂತ ಅಂದರೆ ಅವರು ಸೆಲೆಕ್ಟ್ ಮಾಡಿ ಸೆಂಡ್ ಮಾಡಿದ ಪ್ರತಿ ಫೋಟೋಗ್ರಾಫ್ಗೂ ಪ್ರಾಪರ್ ರೀಟಚ್ ಮಾಡ್ತೀವಿ. ಇಲ್ಲ ಅವರು ಫೋಟೋಗ್ರಫಿ ಸರ್ವಿಸ್ ಮಾತ್ರ ತಗೊಳ್ತಾ ಇದ್ದಾರೆ ಅಂದರೆ ಅರೌಂಡ್ 25 to 50 ಬೆಸ್ಟ್ ಫೋಟೋಗ್ರಾಫ್ಸ್ ಅವರು ಸೆಲೆಕ್ಟ್ ಮಾಡಿ ಸೆಂಡ್ ಮಾಡಿದ ಫೋಟೋಸ್ಗೆ ರೀಟಚ್ ಮಾಡಿ ಇನ್ಸ್ಟಾಗ್ರಾಮ್ ಮತ್ತು ಸೋಷಿಯಲ್ ಮೀಡಿಯಾ ಪೋಸ್ಟಿಂಗ್ ಪರ್ಪಸ್ಗೆ ರೆಡಿ ಫೈಲ್ನ ಕ್ಲೈಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಎಮೋಷನ್ಸ್ ಬೇಸ್ಡ್ ಪಿಕ್ಚರ್ಸ್ ರೀಟಚ್ ಆಗುತ್ತೆ, ಜೊತೆಗೆ ಸ್ಕಿನ್ ಕೂಡ ಸಾಫ್ಟ್ ಆಗಿ ನ್ಯಾಚುರಲ್ ಲುಕ್ನಲ್ಲಿ ರೀಟಚ್ ಮಾಡ್ತೀವಿ. ಒನ್ಸ್ ರೀಟಚ್ ಕಂಪ್ಲೀಟ್ ಆದಮೇಲೆ ಫೈನಲ್ ಎಡಿಟೆಡ್ ಎಲ್ಲ ಫೈಲ್ಸ್ಗಳನ್ನು ಕ್ಲೈಂಟ್ಗೆ ಶೇರ್ ಮಾಡ್ತೀವಿ. ಹೇ ಫ್ರೆಂಡ್, ಇದು ಓವರ್ ಆಲ್ ಬ್ರೈಡಲ್ ಶವರ್ ಫೋಟೋಗ್ರಫಿ ವರ್ಕ್ ಫ್ಲೋ ಆಗಿತ್ತು. ಈ ವಿಡಿಯೋ ನಿಮಗೆ ವ್ಯಾಲ್ಯೂ ಆ್ಯಡ್ ಮಾಡಿದೆ ಅಂತ ಅಂದರೆ ಲೈಕ್ ಮಾಡಿ. ಈ ವಿಡಿಯೋ ಅಗತ್ಯ ಇರುವ ವ್ಯಕ್ತಿಗಳೊಂದಿಗೆ ಪ್ಲೀಸ್ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಇನ್ಸೈಟ್ಸ್, ಫೀಡ್ಬ್ಯಾಕ್ ಏನೇ ಇದ್ರೂ ಪ್ಲೀಸ್ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಾನು ಕೂಡ ತಿಳ್ಕೊಂಡು ಬೆಟರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ಕ್ಲಿಕ್ ಮಾಡಿದ್ರೆ ಫೋಟೋಗ್ರಫಿ ಹೇಗೆ ಇನ್ವೆಂಟ್ ಆಗಿ ಡೆವಲಪ್ ಆಗ್ತಾ ಬಂತು ಅನ್ನೋ ವಿಡಿಯೋನಲ್ಲಿ ಸಿಗ್ತೀನಿ. ಆ್ಯಸ್ ಆಲ್ವೇಸ್ ರಿಮೆಂಬರ್, ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.